ಹಳೆ ಮೈಸೂರು ಭಾಗದಲ್ಲಿ ಹೊಂದಾಣಿಕೆ ಸಾಧ್ಯವಿಲ್ಲ ಅನ್ನುವಂತ ಹೇಳಿಕೆಯನ್ನ ಈಗ ಕೊಟ್ಟಿದ್ದಾರೆ ಚೆಲುವರಾಯ ಸ್ವಾಮಿ. ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ವರ್ಕೌಟ್ ಆಗುವುದು ಕಷ್ಟ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಸನ ಮೈಸೂರಿನಲ್ಲೂ ಕೂಡ ಮೈತ್ರಿ ಕಷ್ಟ, ಹೀಗಾಗಿ ಅತ್ಯಂತ ಜಾಣ್ಮೆಯಿಂದ ಚುನಾವಣೆ ನಡೆಸೋದು ಬಹಳ ಕಷ್ಟ ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನ ಅವರು ಹೇಳಿದ್ದಾರೆ ಚೆಲುವರಾಯ ಸ್ವಾಮಿ. ಬೆಂಗಳೂರಲ್ಲಿ ಮಾಜಿ ಶಾಸಕ ಮಾಜಿ ಸಚಿವ ಚೆಲುವರಾಯ ಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಖಿಲ್ ಮಂಡ್ಯ ಅಭ್ಯರ್ಥಿ ಅಂತ ಅವರೇ ನಿರ್ಧಾರ ಮಾಡಿದ್ರು, ಈ ಬಗ್ಗೆ ಯಾರು ನಮ್ಮನ್ನ ಕೇಳಿಲ್ಲ ಅಂತ ಚೆಲುವರಾಯ ಸ್ವಾಮಿ ಹೇಳಿದ್ದಾರೆ. ಹೀಗೆಲ್ಲ ಇರುವಾಗ ನಾವೇನು ಮಾಡೋದಕ್ಕೆ ಆಗುತ್ತೆ ಅಂತ ಬೆಂಗಳೂರಲ್ಲಿ ಚೆಲುವರಾಯ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಲತಾ ಎನ್ನುವ ಮೂವರನ್ನ ಸ್ಪರ್ಧೆ ಮಾಡಿಸ್ತಾ ಇದ್ದಾರೆ. ಅವರ ಫೋಟೋ ಹೋಲುವ ರೀತಿಯಲ್ಲೇ ಫೋಟೋವನ್ನ ಕೂಡ ಹಾಕಿಸಿದ್ದಾರೆ. ಇದು ಯಾರೇ ಮಾಡಿದ್ರು ತಪ್ಪು, ರಾಜಕೀಯ ತಂತ್ರಗಾರಿಕೆ ಅಷ್ಟೇ ಇದು ಅಂತ ಇವ್ರು ಹೇಳಿದ್ದಾರೆ. ಮಂಡ್ಯ ಜನರು ಅಷ್ಟು ದೊಡ್ಡರಲ್ಲ, ಎಲ್ಲ ನೋಡ್ಬಿಟ್ಟು ಅವರು ವೋಟ್ ಹಾಕ್ತಾರೆ ಬಿಡಿ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ನಮ್ಮ ಬಳಿ ಬರೋದಿಲ್ಲ, ನನಗೆ ಅವರ ಗುಣ ಗೊತ್ತಿದೆ, ನಾವು ಅವರು ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೇವೆ, ಕುಮಾರಸ್ವಾಮಿ ನಮ್ಮನ್ನ ಮಾತನಾಡಿಸಿಲ್ಲ ಅಂತ ಗೊತ್ತಿದೆ, ಅವರು ಮಾತನಾಡಿಸ್ತಾರೆ ಎನ್ನುವ ನಿರೀಕ್ಷೆ ಕೂಡ ನಾವು ಇಟ್ಕೊಂಡಿಲ್ಲ, ಯಾರೇ ಈ ರೀತಿಯಾಗಿ ಕುತಂತ್ರವನ್ನ ಮಾಡಿದ್ರು ಕೂಡ ತಪ್ಪು ಅನ್ನುವಂಥ ಮಾತನ್ನ ಚೆಲುವರಾಯ ಸ್ವಾಮಿ ಹೇಳಿದ್ದಾರೆ. ಚೆಲುವರಾಯ ಸ್ವಾಮಿ ಮೌನ ಮುರಿದು ಇವತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗಿರೋದಕ್ಕೆ ಸಂಬಂಧಪಟ್ಟ ಹಾಗೆ, ಸುಮಲತಾ ವಿರುದ್ಧ ಬೇರೆ ಬೇರೆ ಕುತಂತ್ರವನ್ನ ಮಾಡ್ತಿರೋದಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗೂ ಕುಮಾರಸ್ವಾಮಿ ಅವರ ವರ್ತನೆ, ಅವರು ಮಾತನಾಡಿಸ್ತಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಿದ್ದಾರೆ ಚೆಲುವರಾಯ ಸ್ವಾಮಿ ನೋಡ್ಕೊಂಡ್ಬರೋಣ. ಕುಮಾರಸ್ವಾಮಿ ಅವರಿಗಾಗಲಿ ದೇವೇಗೌಡರಿಗಾಗಲಿ ನಾನು ಅವರ ಆರೋಪನ ನಾನು ಪ್ರತಿಕ್ರಿಯೆ ದೊಡ್ಡವನಲ್ಲ. ಟೋಟಲಿ ಮೈತ್ರಿ ಧರ್ಮ ಯಾವತ್ತೂ ಆಗಿಲ್ಲ. ಚುನಾವಣೆಯಲ್ಲಿ ಲೀಡ್ರ್ ಮೈತ್ರಿ ಧರ್ಮ ಆದರೆ ಉಪಯೋಗ ಆಗುತ್ತೆ ಅಂತಲ್ಲ, ಜನರು ಕಾರ್ಯಕರ್ತರ ಲೆವೆಲಿಂದ ಮೈತ್ರಿ ಧರ್ಮ ಆಗಬೇಕು. ಈಗ ಮೈಸೂರಲ್ಲಿ ಮೊನ್ನೆ ನಡೆದಿದೆ ಸಭೆ, ನೋಡಿದ್ದೀರಾ. ಹಾಸನದಲ್ಲಿ ನಡೀತಾ ಇದೆ, ನೋಡಿದ್ದೀರಾ. ತುಮಕೂರಲ್ಲಿ ನಡೆದಿದೆ, ನೋಡ್ತಾ ಇದೆಯಾ. 100ಕ್ಕೆ 100ರಷ್ಟು ಕಾರ್ಯಕರ್ತರು ಹೊಂದಾಣಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹಳೆ ಮೈಸೂರಿನಲ್ಲಿ, ಅದೆಲ್ಲ ಗೊತ್ತಿರೋ ವಿಚಾರ. ಸೊ ಬುದ್ಧಿವಂತಿಕೆಯಿಂದ ಚುನಾವಣೆ ಎದುರಿಸ್ತಕ್ಕಂಥ ಸೂಕ್ತ ಎಲ್ಲರು. ಸಿದ್ದರಾಮಯ್ಯನವರ ಅವಶ್ಯಕತೆ ಅವ್ರಿಗಿತ್ತು, ನನ್ನ ಅವಶ್ಯಕತೆ ಕುಮಾರಸ್ವಾಮಿ ಅವ್ರಿಗೇನಿಲ್ಲ. ಈಗ ನನ್ನಿಂದನೇ ಅವ್ರು ಮುಖ್ಯಮಂತ್ರಿ ಆಯ್ತಾರೆ ಎಂದು ನನ್ನ ಮಾತಾಡಿಸ್ತಿದ್ರು, ಅಥವಾ ನಾನೇ ಅವರಿಂದ ನಾನೇನಾರು ಒಂದು ಆಗ್ತಿದ್ದೇನೋ ನಾನು ಮಾತಾಡ್ಸೋದು, ಅದು ರಾಜಕೀಯದಲ್ಲಿ ನಡೆದು ಬಂದಿರೋ ಅಂಥದ್ದು. ಒಬ್ರಿಗೊಬ್ಬರಿಗೆ ಅನಿವಾರ್ಯತೆ ಇದ್ದಾಗ, ಈಗ ನನಗೆ ಕುಮಾರಸ್ವಾಮಿದು ಅನಿವಾರ್ಯತೆ ಇದ್ದಾಗ, ಕುಮಾರಸ್ವಾಮಿಗೆ ನನ್ನ ಅನಿವಾರ್ಯತೆ ಇದ್ದಾಗ, ಅದು ಬಹುಶಃ ನೀವು ಹೇಳ್ದಂಗೆ ಆಗಿಬಿಡ್ತವೆ. ಈಗ ಸಿದ್ದರಾಮಯ್ಯನವ್ರಿಗೂ ಅವ್ರಿಗೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ದರು, ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಭಾಳ ಪ್ರಮುಖವಾದಂಥ ಸ್ಥಾನದಲ್ಲಿರ್ತಕ್ಕಂಥವ್ರು. ಅವ್ರ ಜೊತೆ ಅವ್ರ ಸಂಪರ್ಕ ಇರಲೇಬೇಕಾಗುತ್ತೆ, ಮಾತಾಡಲೇಬೇಕಾಗುತ್ತೆ, ಅದರಿಂದ ಮಾತಾಡ್ತಾರೆ. ಬಹುಶಃ ನನ್ನ ಅವಶ್ಯಕತೆ, ನಾನು ಈಗ ಅವ್ರದೇ ಪಕ್ಷದ ಒಬ್ಬ ಮಂತ್ರಿ ಏನೇನು ಅಂದಿದ್ದಾರೆ, ಅವ್ರದೇ ಪಕ್ಷದ ಶಾಸಕರುಗಳು ಏನೆಲ್ಲ ಮಾತಾಡ್ತಾ ಇದ್ದಾರೆ, ಮತ್ತು ಅವರೇ ಖುದ್ದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ಬಾರಿ ನನ್ನ ಬಗ್ಗೆ ಮಾತಾಡಿದ್ದಾರೆ. ಬಹುಶಃ ಇದನ್ನೆಲ್ಲನೂ ನಾನು ಗಮನಿಸೋದಾದರೆ ನನ್ನನ್ನು ಮಾತಾಡಿಸುವಂಥ ಪರಿಸ್ಥಿತಿ ಅವ್ರಿಗೇನು ಬಂದಿಲ್ಲ. ಆ ಥರದ್ದು ಆಗೋ ಚಾನ್ಸೇ ಇಲ್ಲ ಬಿಡ್ರಿ, ಅವ್ರು ಬರೋದೇ ಇಲ್ಲ. ಅವ್ರನ್ನೇ ಈಗ ನಾನು 25 ವರ್ಷ ಒಂದು ಕಡೆ ಊಟ ಮಾಡಿ ಒಂದು ತಟ್ಟೆಯಲ್ಲಿ ತಿಂಡಿ ತಿಂದು ನಾವೆಲ್ಲ ರಾಜಕಾರಣ ಮಾಡ್ಕೊಂಬಂದಿರೋರು, ನನಗೆ ಗೊತ್ತಿದೆ. ಅವ್ರು ಯಾವ ಕಾರಣಕ್ಕೂ ನಮ್ಮನ್ನು ಮಾತಾಡಿಸ್ತಕ್ಕಂಥ ಪ್ರಯತ್ನ ಮಾಡಲ್ಲ, ಅದು ಆಗದೇ ಇರ್ತಕ್ಕಂಥ. ಅವ್ರ ಮಗನ್ನ ಹಾಕ್ಬೇಕಾದ್ರೂ ಸಹ, ಅವ್ರ ಮಗನ ಸಂದರ್ಭದಲ್ಲೂ ಸಹ ನಮ್ಮ ಹತ್ರ ಯಾರ ಹತ್ರನೂ ಮಾತಾಡಿಲ್ಲ. ನಮ್ಮ ಮಂಡ್ಯದಲ್ಲಿ ಸಭೆ ಮಾಡಿ ಅನೌನ್ಸ್ ಮಾಡೋನಾಗಲೂ ನಮ್ಮನ್ನು ಯಾರನ್ನೂ ಕರೆದಿಲ್ಲ. ಮತ್ತು ಅದಾದಮೇಲೆ ಬೆನ್ನು ಚೂರಿ ಹಾಕಿದ್ರಂತೆ, ಯಾರು ಹಾಕಿದ್ರೋ ಗೊತ್ತಿಲ್ಲ ನನಗೆ. ಸೊ ಈಗ ನಾನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋವಂಥ ಸೂಕ್ತ ಸಮಯ ಅಲ್ಲ. ಸೊ ಬೆನ್ನು ಚೂರಿ ಹಾಕಿದವರು ಅವರೆಲ್ಲ ನಮಗೆ ಬೇಕಿಲ್ಲ, ನಮಗೆ ನಮ್ಮ ಆತ್ಮಾನಂದ ಇದ್ದಾರೆ, ನಮ್ಮ ಅಮರಾವತಿ ಚಂದ್ರಶೇಖರ್ ಇದ್ದಾರೆ, ಸಾಕು, ಇವರೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ನಾವೇನು ಸುಮಲತರ ಬಗ್ಗೆ ಹೋಗಿ ಕ್ಯಾಂಪೇನ್ ಮಾಡಿಲ್ಲ, ಅಥವಾ ಭಾಷಣ ಮಾಡಿಲ್ಲ, ಅಥವಾ ನಾವು ಪತ್ರಿಕೆಗಳನ್ನ ಹೇಳಿಕೆ ಕೊಟ್ಟಿಲ್ಲ. ಸೊ ಈಗ ಅವರು ನಮ್ಮನ್ನು ಕರೀದಲೆ ಹೇಳದಲೆ, ನಮ್ಮನ್ನು ಆಹ್ವಾನ ಮಾಡ್ದಲೆ, ನಮ್ಮ ಬಗ್ಗೆನೇ ಅವರು ಬೇಡ ಅಂತಲೇ ಒಂದು ಸಂದೇಶ ಕೊಟ್ಟಿದ್ದಾರೆ, ಬೇಡ ಅಂತಲೇ ಕೊಟ್ಟಿದ್ದಾರೆ. ಈಗ ಮೊನ್ನೆನೂ ಸಹ ಅವ್ರು ಭಾಳ ಮುಂದೆ ಹೋಗ್ಬಿಟ್ಟಿರೋದ್ರಿಂದ ಎಲೆಕ್ಷನ್ ಮಂಡ್ಯದಲ್ಲಿ ಇದರ ಅವಶ್ಯಕತೆ ಇಲ್ಲ ಅನ್ನೋ ಥರನೇ ಹೇಳಿದ್ದಾರೆ. ದೇವೇಗೌಡರು ಏನೇ ಭಾಳ ಒಂದು ನಮ್ಮೆಲ್ರಿಗೂ ಇಡೀ ಜಿಲ್ಲೆ ಜನ ತಲೆ ಬಗ್ಸುವಂಥದ್ದು ಒಂದು ಸನ್ನಿವೇಶ ನಡೆದುಬಿಟ್ಟಿದೆ. ಸರ್, ಜನಕ್ಕೆ ಇವತ್ತು ಬುದ್ಧಿವಂತರಿದ್ದಾರೆ. ಅವರು ಮೇಕಪ್ ಮಾಡೋದ್ರಲ್ಲಿ ಅವ್ರ ಥರನೇ ಬಟ್ಟೆ ಹಾಕಿ, ಅವ್ರ ಥರನೇ ಏರ್ ಸ್ಟೈಲ್ ಮಾಡಿಸಿ, ಅವ್ರಿಗೆ ಹೋಲಿಕೆ ಆಗೋ ಥರ ಹೊರಗಡೆ ಬಿಟ್ಟಿರೋದನ್ನು ನಾನು ನೋಡಿದ್ದೀನಿ. ಬಟ್ ಇದರ ಅವಶ್ಯಕತೆ ಇಲ್ಲ ಅಂತ ಕಾಮೆಂಟ್ಸ್ ಆಗಿದೆ ರಾಜಕೀಯದಲ್ಲಿ. ಬಟ್ ಬಿಡಿ, ಜನ
ಕೋಆಪರೇಟಿವ್ ಚುನಾವಣೆಯಲ್ಲಿ 20-30 ಜನಕ್ಕೆ ಓಟ್ ಹಾಕ್ತಾರೆ, ಹುಡುಕಿ ಹಾಂ. ಜನ ಅಷ್ಟೊಂದು ಏನಿಲ್ಲ, ಜನ ಇನ್ವೆಸೆಂಟ್ ಅಂತ ಹೇಳಿರ್ಬೋದೇ ವಿನ ಬುದ್ಧಿವಂತರಲ್ಲ ಅಂತ. ಖಂಡಿತ ಜನ ಇದರಿಂದ ಚುನಾವಣೆ ಮೇಲೆ ಪರಿಣಾಮ ಬೀರಲ್ಲ. JDSನ ನಿಖಿಲ್ನ ಈ ಥರ ಸೃಷ್ಟಿ ಮಾಡಿದ್ರೂ ಬಿಡಲ್ಲ, ಸುಮಲತನ ಬಗ್ಗೆ ಸೃಷ್ಟಿ ಮಾಡಿದ್ರೂ ಬಿಡಲ್ಲ. ಅವರು JDSಗೆ ಯಾರು ಹಾಕ್ಬೇಕೋ, ಕಾಂಗ್ರೆಸ್ಗೆ ಇದು ಇಂಡಿಪೆಂಡೆಂಟ್ಗೆ ಯಾರಿಗೆ ಹಾಕಬೇಕೋ ಅವ್ರು ಓಟ್ ಹಾಕ್ತಾರೆ. ಅದರಲ್ಲಿ ಯಾವುದೇ ಕನ್ಫ್ಯೂಷನ್ಸು ಬರಲ್ಲ. ಈ ಗಿಮಿಕ್ ಪಾಲಿಟಿಕ್ಸ್ ನೀವೇನು ಹೇಳ್ತೀರಿ? ವೈಯಕ್ತಿಕವಾಗಿ ಹೇಳ್ತಾರೆ, ಇದನ್ನು ನಾನು ಮಾಡಿದ್ರು ಅವ್ರು ತಪ್ಪು, ಅವ್ರು ಮಾಡಿದ್ರು ತಪ್ಪು. ಆದರೆ ಚುನಾವಣೆ ತಂತ್ರಗಾರಿಕೆ ಅಂದಾಗ ನಾವೇನು ಮಾಡಲಿಲ್ಲ. ಸೊ ಅಲ್ಟಿಮೇಟ್ ಗೆಲುವೇ ಮುಖ್ಯ ಪ್ರಜಾಪ್ರಭುತ್ವದಲ್ಲಿ. ನಾವು ಏನು ತಪ್ಪೇನು ಅದನ್ನು ಏನು ನಾವು ಕ್ರಿಮಿನಲ್ ಅದು ಅನ್ನೋ ಥರ ಬಂದಾಗ ಸೊ ಅವ್ರ ಇದಕ್ಕೆ ಬಿಟ್ಟಿದ್ದು. ಇದು ಚಲುವರಾಯಸ್ವಾಮಿಯವರ ಮಾತು. ಮುಖ್ಯಮಂತ್ರಿಗಳ ವ್ಯಕ್ತಿತ್ವ ನನಗೆ ಗೊತ್ತಿದೆ, 25 ವರ್ಷ ಒಟ್ಟಿಗೆ ರಾಜಕಾರಣ ಮಾಡಿದ್ದೇವೆ, ಒಂದೇ ತಟ್ಟೆಯಲ್ಲಿ ನಾವು ಊಟ ಮಾಡಿದ್ದೀವಿ, ಅವರು ಬುದ್ಧಿ ನನಗೆ ಗೊತ್ತು, ಅವ್ರು ಯಾವ ಕಾರಣಕ್ಕೂ ಕೂಡ ನನ್ನ ಬಳಿ ಬಂದು ಮಾತನಾಡಿಸಲ್ಲ, ಅವರ ಅವಶ್ಯಕತೆ ಇದ್ದವ್ರ ಹತ್ರ ಮಾತ್ರ ಅವರು ಮಾತನಾಡ್ತಾರೆ. ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಪ್ರಭಾವಿ ಇದ್ದಾರೆ, ಪ್ರಮುಖ ನಾಯಕರು, ಹಾಗಾಗಿ ಎಷ್ಟೇ ಮನಸ್ತಾಪ ಇದ್ರೂ ಅವ್ರ ಬಳಿ ಅವ್ರು ಹೋಗ್ತಾರೆ, ಆದರೆ ನನ್ನ ಬಳಿ ಅವರು ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಅನ್ನುವಂಥ ಮಾತನ್ನು ಚಲುವರಾಯಸ್ವಾಮಿ ಹೇಳಿದ್ದಾರೆ. ಜೊತೆಗೆ ಯಾರೆಷ್ಟೇ ಕುತಂತ್ರ ಮಾಡಿದರೂ ಕೂಡ ಮಂಡ್ಯ ಜನ ಬುದ್ಧಿವಂತರಿದ್ದಾರೆ ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಸುಮಲತಾ ಹೆಸರಿನವ್ರನ್ನ ಬೇರೆಯವ್ರು ನಿಲ್ಲಿಸಿರೋದು, ಅದೇ ರೀತಿ ಹೇರ್ ಸ್ಟೈಲ್ ಕನ್ನಡಕ ಹಾಕಿ ಫೋಟೋವನ್ನು ಕೊಟ್ಟಿರೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಲುವರಾಯಸ್ವಾಮಿ ಇಂಡೈರೆಕ್ಟ್ ಆಗಿ ಟೀಕೆ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಚಲುವರಾಯಸ್ವಾಮಿ ಇವತ್ತು ಮೊದಲ ಬಾರಿಗೆ ತೀರಾ ಮೌನ ಮುರಿದು ಡೀಟೇಲ್ ಆಗಿ ಎಲ್ಲದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳ ಬುದ್ಧಿ ನನಗೆ ಗೊತ್ತು, ಅವರು ನನ್ನ ಬಳಿ ಎಲ್ಲ ಬರಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ ನನ್ನ ಬಳಿ ಬರೋದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತೊಂದು ಕಡೆ ಸುಮಲತಾ ಅವರ ಡೂಪ್ಲಿಕೇಟ್ ರೀತಿಯಲ್ಲಿ ಬೇರೆಯವ್ರನ್ನ ಕಣಕ್ಕಿಳಿಸಿ ಅದೇ ರೀತಿ ಡ್ರೆಸ್ಸು, ಕನ್ನಡಕ, ಆಮೇಲೆ ಹೇರ್ ಸ್ಟೈಲ್ ಇದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಅವರು ಮಾತನಾಡಿದ್ದಾರೆ. ಪ್ರಸನ್ನ. ಅಮರ್ ಪ್ರಸಾದ್, ಮಂಡ್ಯ ಕಾಂಗ್ರೆಸ್ ಮತ್ತು JDS ನಾಯಕರ ನಡುವಿನ ಈ ಬಿರುಕು ಮತ್ತಷ್ಟು ದೊಡ್ಡದಾದಂತೆ ಕಾಣ್ತಾ ಇದೆ. ಅವರಿಬ್ಬರನ್ನ ಜೋಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಜಿ CM ಸಿದ್ದರಾಮಯ್ಯನವರೇ ಸಾಕಷ್ಟು ಸಭೆಗಳನ್ನ ನಡೆಸಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನವಾಗ್ತಾ ಇಲ್ಲ. ಇವತ್ತು ಬೆಂಗಳೂರಿನಲ್ಲಿ ಚಲುವರಾಯಸ್ವಾಮಿ ಅವರು ನೇರವಾಗಿ CM ಕುಮಾರಸ್ವಾಮಿ ಮತ್ತು JDS ನಾಯಕರ ವಿರುದ್ಧವೇ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮಂಡ್ಯ ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಯನ್ನ ನಿಲ್ಲಿಸುವಂತಹ ಮತ್ತು ಘೋಷಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಯಾವ ನಾಯಕರನ್ನು ಕೂಡ ಪರಿಗಣಿಸಿಯೇ ಇಲ್ಲ. ಅವರ ಒಂದು ಅಭಿಪ್ರಾಯವನ್ನು ಕೂಡ ಪಡೆದುಕೊಳ್ಳದೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿತ್ತು. ಅದಾದ ನಂತರವೂ ಕೂಡ ನಮ್ಮನ್ನ ಕರೆದು ಇದುವರೆಗೂ ಕೂಡ ಮಾತನಾಡಿಸಿಲ್ಲ. ಅಷ್ಟೇ ಅಲ್ಲ, ನಾವು CM ಕುಮಾರಸ್ವಾಮಿ ಅವರು ಸಾಕಷ್ಟು ವರ್ಷದಿಂದ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ಕೊಂಡು ಬಂದಂತವರು. CM ಕುಮಾರಸ್ವಾಮಿ ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಖಂಡಿತ ಗೊತ್ತಿದೆ. ಅವರಿಗೆ ಸದ್ಯ ಅವಶ್ಯಕತೆ ಇರುವಂತದ್ದು ಅಂದ್ರೆ ಚಲುವರಾಯಸ್ವಾಮಿ ಇರ್ಬೋದು, ಬಂಡೆ ಸಿದ್ದೇಗೌಡ ಇರ್ಬೋದು, ರವಿ ಗಾಣಿಗ ಇರಬಹುದು, ಈ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿಗೆ ಅವಶ್ಯಕತೆ ಇಲ್ಲ, ಕೇವಲ ಸಿದ್ದರಾಮಯ್ಯನವರ ಅವಶ್ಯಕತೆ ಇದೆ. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಮಾತ್ರ ಮಾತನಾಡಿಸ್ತಾರೆ. ನಮಗೆ ಅವಶ್ಯಕತೆ ಇಲ್ಲದೆ ಹೋದ ಕಾರಣಕ್ಕೆ CM ಕುಮಾರಸ್ವಾಮಿ ಅವರು ನಮ್ಮ ಬಳಿ ಬರೋದೇ ಇಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ನೇರವಾಗಿ ಹೇಳಿದ್ದಾರೆ. ಈ ರೀತಿ ಚಲುವರಾಯಸ್ವಾಮಿ ಅವರು ನೇರವಾಗಿ ಹೇಳೋದಕ್ಕೆ ಕಾರಣ, ಸಿದ್ದರಾಮಯ್ಯನವರು ಚಲುವರಾಯಸ್ವಾಮಿ ಮತ್ತು ಉಳಿದಂತಹ ಕಾಂಗ್ರೆಸ್ ಮುಖಂಡರನ್ನ ಸೇರಿಸಿ CM ಕುಮಾರಸ್ವಾಮಿ ಅವರ ಮಧ್ಯಸ್ಥಿಕೆ ವಹಿಸಿ ಒಂದು ಸಭೆಯನ್ನ ಮಾಡೋದಕ್ಕೆ ಆಲೋಚನೆಯನ್ನ ಮಾಡಿದ್ರು. ಆದ್ರೆ ಈ ಆಲೋಚನೆಗೆ ಒಂದು ಪೂರಕವಾದಂತಹ ವೇದಿಕೆ ಸೃಷ್ಟಿಯಾಗೋದಕ್ಕೆ ಕುಮಾರಸ್ವಾಮಿ ಬಿಟ್ಟಿಲ್ಲ ಅನ್ನುವಂತಹ ಆರೋಪ ಇದೆ. ಅಂದ್ರೆ ಮಂಡ್ಯ ಕಾಂಗ್ರೆಸ್ನ ವಿಚಾರದಲ್ಲಿ ಅಲ್ಲಿನ ನಾಯಕರನ್ನ ಇದುವರೆಗೂ ಕೂಡ ಕುಮಾರಸ್ವಾಮಿ ಪರಿಗಣಿಸ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಒಂದು ಬೇಸರ ಮತ್ತು ಅಸಮಾಧಾನ ಚಲುವರಾಯಸ್ವಾಮಿ ಅವರ ಮಾತುಗಳಲ್ಲಿ ಹೊರಬಂದಿದೆ. ಅಷ್ಟೇ ಅಲ್ಲ, ಮಂಡ್ಯದ ಜನತೆ ಎಷ್ಟೇ ಕುತಂತ್ರದ ರಾಜಕಾರಣವನ್ನ ಮಾಡಿದ್ರು ಕೂಡ ಯಾರನ್ನ ಆರಿಸ್ಬೇಕೋ ಅವರನ್ನೇ ಆರಿಸ್ತಾರೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಆದ್ರೆ ಚುನಾವಣೆಯ ಫಲಿತಾಂಶ ಬಂದ ನಂತರ ಜನ ಯಾವ ರೀತಿಯ ತೀರ್ಮಾನವನ್ನ ಕೊಡ್ತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಜೊತೆಗೆ ತಾವು ಕೂಡ ಸುಮಲತಾ ಪರ ಎಲ್ಲಿಯೂ ಕೂಡ ಪ್ರಚಾರ ಮಾಡ್ತಾ ಇಲ್ಲ, ಎಲ್ಲಿಯಾದ್ರೂ ನಾನೇ ನೇರವಾಗಿ ಹೋಗಿ ಪ್ರಚಾರ ಮಾಡ್ತಿದ್ದೇನಾ ಅನ್ನುವಂತ ಪ್ರಶ್ನೆಯನ್ನು ಮಾಧ್ಯಮಕ್ಕೆ ಚಲುವರಾಯಸ್ವಾಮಿ ಕೇಳಿದ್ದಾರೆ. ಚಲುವರಾಯಸ್ವಾಮಿ ಅವರ ಈ ಎಲ್ಲಾ ಮಾತುಗಳನ್ನ ಗಮನಿಸಿದ್ರೆ ಇನ್ನೂ ಕೂಡ ಅಸಮಾಧಾನ, ಬೇಸರ ಮತ್ತು ಈ ರೀತಿಯ ಕೋಪತಾಪಗಳು JDS ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಏನಿದೆ ಇದು ಇನ್ನೂ ಕೂಡ ಬಗೆಹರಿದಿಲ್ಲ ಮತ್ತು ಆ ಬಗೆಹರಿಯುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಪ್ರಸನ್ನ.